ಹೆಣ್ಣಿದ್ದವರ ಮನೆಗೆ ಗಂಡು ಬರುವುದು ಸಹಜ. ಹಾಗಂತ ನಾನೇನು ಕೆಟ್ಟವನಲ್ಲ. ಹಿಂದೊಮ್ಮೆ ನಿನ್ನನ್ನ ನೋಡಿದ್ದೆ, ನೆನಪಿದೆ ತಾನೆ? ಹಾ ಹೌದು. ಆ ಪಾಪಿನ ಹಾಳು ಮಾಡಕ್ ಬಂದಾಗ ನನ್ನ ಮಾನ ಪ್ರಾಣ ಕಾಪಾಡಿದ ದೇವರು ನೀವೇ ಅಲ್ವೇನು? ಆ ಸಮಯದಲ್ಲಿ ನೀವು ಬರ್ದೇ ಹೋಗಿದ್ರೆ ನನ್ನ ಶೀಲ ಕಳ್ಕೊಂಡು ಪ್ರಾಣ ಕಳ್ಕೊಳ್ಬೇಕಾಗ್ತದೆ. ಹೌದು, ನೀವು ಬಂದ ವಿಷಯ ಏನು ಅಂತ ಹೇಳಿದ್ರೆ ಮನಸ್ಸಿಗೇನು ನೋವಿಲ್ಲ ತಾನೆ? ಚಿಚಿ, ಹಾಗೇನಿಲ್ಲ. ಹೇಳಿ ಅದೇನಂತ. ಅಕ್ಷತಾ, ಯಾವತ್ತು ನಿನ್ನನ್ನ ನೋಡಿದಿನೋ ಆವತ್ತೇ ತೀರ್ಮಾನಿಸಿಕೊಂಡೆ, ಮದುವೆ ಅಂತ ಆದ್ರೆ ನಿನ್ನನ್ನೇ ಅಂತ. ಅಲ್ಲ, ನನ್ನನ್ನು ಮದುವೆ ಆಗೋದಕ್ಕೆ ಕಾರಣ ಏನು ಅಂತ. ನೋಡು ಅಕ್ಷತಾ, ಯಾವುದೇ ವಿಷಯಕ್ಕೂ ಕಾರಣಗಳು ಕೇಳಬಾರದು. ನೀನು ನನ್ನ ಮನಸ್ಸಿಗೆ ಹಿಡಿಸಿದೆ. ನಿನ್ನನ್ನೇ ಮದುವೆ ಮಾಡಿಕೊಂಡು ಈ ಸುಂದರ ಬಾಳಿನ ಪಯಣದಲ್ಲಿ ಸಾಗಬೇಕೆಂಬ ಆಸೆ ನನ್ನದು. ಗಗನನ್ನ ನನ್ನ ಪ್ರೀತಿನ ತಿರಸ್ಕಾರ ಮಾಡ್ದ ಅಂದ ಮೇಲೆ ನಾನು ಯಾಕೆ ಸುಮ್ಮನಾಗ್ಬೇಕು? ನನ್ನ ಬಾಳ ಸಂಗಾತಿ ಆರಿಸ್ಕೊಂಡು ನಾನು ಒಂದು ಒಳ್ಳೆ ಜೀವನವನ್ನ ಆರಿಸ್ಕೊಳ್ಳೇಬೇಕು. ನನಗೊಂದು ಬದುಕು ಬೇಡವೆ? ಅಕ್ಷತಾ, ಮನದಾಳದಲ್ಲಿ ಏನೋ ಯೋಚಿಸುತ್ತಿರುವಂತಿದೆ. ರಿಯಲ್ ನೀವು ನನ್ನನ್ನ ಇಷ್ಟಪಡ್ತಾ ಇದ್ದೀರಾ? ಹೇ, ನಮ್ ತಾಯಿಗೂ ಕಣೆ, ನಿನ್ನನ್ನೇ ಇಷ್ಟಪಟ್ಟಿದ್ದೀನಿ. ನಿನ್ನನ್ನೇ ಮದುವೆ ಆಗ್ಬೇಕಂತ ಆಸೆ ಕೂಡ ಇಟ್ಕೊಂಡಿದ್ದೀನಿ. ಹ್ಞೂ ಮತ್ತೆ ಅಕ್ಷತಾ, ಐ ಲವ್ ಅಕ್ಷತಾ, ಐ ಲವ್ ಯು. ಇದೇ ಖುಷಿ ಒಂದು ಸುಮಧುರ ಕಂಠದಿಂದ. ಜಿನು ಜಿನುಗೋ ಜೇನಾಹನಿ ಮಿನು ಮಿನುಗೋ ತುಟಿಗೆ ಬಳಿ ಜಿನು ಜಿನುಗೋ ಜೇನಾಹನಿ ಮಿನು ಮಿನುಗೋ ತುಟಿಗೆ ಬಳಿ ಈ ನಯನದಲ್ಲಿ ಸಂಗತಿ ಸಂಪ್ರೀತಿ ನಲಿನ ಕಲಿಯುತ್ತಿದೆ. ಜಿನು ಜಿನುಗೋ
ತಳೆದ